ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು. ಇವತ್ತಿನ ಅಧ್ಯಾಯವನ್ನ ಒಗಟುಗಳು ನೋಡೋಣ. ಇವತ್ತು ಅಧ್ಯಾಯ ಚಾಪ್ಟರ್ ನಂಬರ್ 3. ಒಗಟುಗಳು ಅಂದರೆ ಇಂಗ್ಲಿಷ್ನಲ್ಲಿ ಪಜಲ್ಸ್ ಅಂತ ಕರಿತೀವಿ. ಈ ಪಜಲ್ಸ್ ಅನ್ನುವಂಥ ಒಂದು ಅಧ್ಯಾಯವನ್ನ ಸ್ವಲ್ಪ ಈ ಕ್ವಶನ್ಗಳು ಅಂತ ಡಿಫ್ರೆಂಟ್ ಆಗಿರುತ್ತೆ. ಈ ಕ್ವಶನ್ಗಳು ಒಂದಿಷ್ಟು ಟೈಮ್ ಹಿಡಿಯುತ್ತೆ. ಸ್ವಲ್ಪ ನಾವು ಈಸಿ ಮೆಥಡ್ ಆಗಿ ಅಂದರೆ ಎಷ್ಟು ಚಾಣಾಕ್ಷತೆಯಿಂದ ಬಿಡಿಸಬೇಕು ಅಂತ ಈ ಪ್ರಶ್ನೆಯನ್ನು ಓದಿದಾಗ ಮಾತ್ರ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪ ನೋಡಿ ಸ್ನೇಹಿತರೆ, ಯಾವ ರೀತಿ ಬಿಡಿಸಬೇಕು, ಈ ಪ್ರಶ್ನೆ ಏನಿದೆ ಅಂತ ನೋಡೋಣ. ನೋಡ್ಬೋದು ಇಲ್ಲಿ ಮೊದಲೇ ಒಂದು ಪ್ರಶ್ನೆ ಇದು. ಲೀನಾ, ರೀನಾ ಮತ್ತು ಟೀನಾ ಅನ್ನುವಂಥ 3 ಮಹಿಳೆಯರು. ಲೀನಾ, ರೀನಾ ಮತ್ತು ಟೀನಾ ಅನ್ನುವಂಥ 3 ಮಹಿಳೆಯರು ಆಂಡ್ರೂ, ಬಿಲ್ ಮತ್ತು ಚಾಂಡ್ಲರ್ ಅನ್ನು ಮದುವೆಯಾಗಿದ್ದಾರೆ. ಅಂದರೆ 3 ಮಂದಿ ಮಹಿಳೆಯರು, ಅವರ ಪತ್ನಿಯರು 3 ಮಂದಿ. ಅಂದರೆ ಆಂಡ್ರೂ, ಬಿಲ್, ಚಾಂಡ್ಲರ್ ಎಂಬ ಅನ್ನು ಮದುವೆಯಾಗಿದ್ದಾರೆ. ಈ 3 ಮಹಿಳೆಯರು ಈ 3 ಪತ್ನಿಯರನ್ನ ಮದುವೆಯಾಗಿರುವಂಥದ್ದು. ಲೀನಾ ಆಂಡ್ರೂನನ್ನ ಮದುವೆಯಾಗಿದ್ದಾಳೆ. ಲೀನಾ, ಇಲ್ಲಿ ಹೇಳೋ ಕ್ವಶನ್ ಸ್ಟಾರ್ಟ್ ಆಯ್ತು ನಮಗೆ. ಲೀನಾ ಆಂಡ್ರೂನನ್ನ ಮದುವೆಯಾಗಿದ್ದಾಳೆ. ರೀನಾ ಇಂಜಿನಿಯರಿಂಗ್ನನ್ನು ಮದುವೆಯಾಗಿಲ್ಲ. ಟೀನಾಳು ವೈದ್ಯನನ್ನು ಮದುವೆಯಾಗಿಲ್ಲ. ಚಾಂಡ್ಲರ್ ಒಬ್ಬ ವೈದ್ಯನಲ್ಲ ಮತ್ತು ಆಂಡ್ರೂ ಒಬ್ಬ ವಕೀಲನು. ಈ ರೀತಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು, ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ನಾವು ಈ ಆಪ್ಷನ್ಸ್ ಅನ್ನ ನೋಡುವ ಅವಶ್ಯಕತೆ ಇಲ್ಲ. ಮೊದಲು ಈ ಕ್ವಶನ್ ಅನ್ನ ಬಿಡಿಸಿದ ತಕ್ಷಣ ಈ ಆಪ್ಷನ್ಸ್ ಅನ್ನ ನೋಡಬಹುದು. ಅಂದ್ರೆ ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ. ಇಲ್ಲಿ ನಮಗೆ 3 ಮಹಿಳೆಯರನ್ನ ಕೊಟ್ಟಿದ್ದಾರೆ. ಈ 3 ಮಹಿಳೆಯರನ್ನು ಸೀರಿಯಲ್ ಆಗಿ ಬರೆದುಕೊಳ್ಳೋಣ. ಲೀನಾ, ಲೀನಾ, ರೀನಾ, ಟೀನಾ. ಲೀನಾ, ರೀನಾ, ಟೀನಾ ಅಂತ ನೋಡ್ರಲ್ಲಿ ಕಾಲಮ್ ಅನ್ನು ಹಾಕೊಳ್ಳಿ ನೀವು, ಅಂದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗಲ್ಲ. ಇಲ್ಲಿ ನೋಡ್ರಿ, ಇಲ್ಲಿಂದ ನಮಗೆ ಕ್ವಶನ್ ಅನ್ನು ಸ್ಟಾರ್ಟ್ ಆಗುತ್ತೆ. ಲೀನಾ ಆಂಡ್ರೂನನ್ನ ಮದುವೆಯಾಗಿದ್ದಾಳೆ. ಲೀನಾ ಅನ್ನುವರು ಆಂಡ್ರೂ ಅನ್ನ ಮದುವೆಯಾಗಿದ್ದಾಳೆ. ಯಾರನ್ನ? ಲೀನಾ ಅನ್ನುವಳು ಆಂಡ್ರೂನನ್ನ ಮದುವೆಯಾಗಿದ್ದಾಳೆ. ನೆಕ್ಸ್ಟ್ ಏನಿದೆ? ರೀನಾ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿಲ್ಲ. ರೀನಾ ಅನ್ನುವರು ಇಂಜಿನಿಯರಿಂಗ್ ನನ್ನ, ಇಲ್ಲಿ ಮೊದಲು ಪತ್ನಿ, ಪತಿ, ಕೆಲಸ, ಈ ರೀತಿ ಬರೆದುಕೊಳ್ಳಿ. ರೀನಾ ಯಾರನ್ನ ಮದುವೆಯಾಗಿಲ್ಲ? ಇಂಜಿನಿಯರಿಂಗ್ ನನ್ನ ಮದುವೆಯಾಗಿಲ್ಲ. ನೀವು ಇಲ್ಲಿ ಸೈಡ್ ಸ್ವಲ್ಪ ನಿಮಗೆ ಗೊತ್ತಾಗಲಿ ಅಂತಂದ ಇಂಜಿನಿಯರಿಂಗ್ ಅಂತ ಬರೆದುಕೊಳ್ಳಿ. ಇಷ್ಟು ಆಗಿಲ್ಲ, ಮದುವೆ ಆಗಿಲ್ಲ. ರೀನಾ ಅನ್ನೋರು ಇಂಜಿನಿಯರಿಂಗ್ ನನ್ನ ಮದುವೆ ಆಗಿಲ್ಲ ಅಂದಾಗ್ಬೋದು. ಅಂದ್ರೆ ಈ ಬಾಕ್ಸ್ದ ಹೊರಗಡೆ ಬರ್ಕೊಂಡ್ರೆ ಅಂದ್ರೆ ನೀವು ಆಗಿಲ್ಲ, ಈ ಕೆಲಸದಲ್ಲಿ ಇಲ್ಲ ಅವರು ತಂದ. ಅದೇ ರೀತಿ ಮತ್ತೊಂದು, ಟೀನಾಳು ವೈದ್ಯನನ್ನ ಮದುವೆಯಾಗಿಲ್ಲ. ಟೀನಾ ಅನ್ನುವಳು ವೈದ್ಯನನ್ನ, ಇಲ್ಲಿ ಶಾರ್ಟ್ ಆಗಿ ವೈದ್ಯ ಅಂತ ಬರೆದುಕೊಳ್ಳಿ. ವೈದ್ಯನನ್ನ ಮದುವೆಯಾಗಿಲ್ಲ. ಅದೇ ರೀತಿ ಚಾಂಡ್ಲರ್ ಒಬ್ಬ ವೈದ್ಯನಲ್ಲ. ಈ ಚಾಂಡ್ಲರ್ ಅನ್ನುವಂಥ ವ್ಯಕ್ತಿ ಯಾರು ಅನ್ನೋದು ಗೊತ್ತಿಲ್ಲ, ಯಾರ ಪತಿ ಅನ್ನುವುದು ಗೊತ್ತಿಲ್ಲ. ಅದಕ್ಕೆ ನಾವು ಈ ಪ್ರಶ್ನೆಯನ್ನು ಬಿಡೋಣ. ಅದೇ ರೀತಿ ಆಂಡ್ರೂ ಒಬ್ಬ ವಕೀಲನು. ಈ ಆಂಡ್ರೂ ಅನ್ನೋ ಒಬ್ಬ ಏನ್ ಮಾಡ್ತಿದ್ದಾನೆ? ವಕೀಲನಿದ್ದಾನೆ. ನೋಡ್ರಿ, ಮತ್ತೊಮ್ಮೆ ಆಂಡ್ರೂ ಒಬ್ಬ ವಕೀಲನಿದ್ದಾನೆ. ನಮಗೆ ಏನ್ ಬೇಕು? ರೀನಾ ಮತ್ತು ಟೀನಾ ಅವಳ ಪತ್ನಿಯರು ಮತ್ತು ಅವರ ಕೆಲಸ, ಅಂದ್ರೆ ಅವರ ಗಂಡಂದಿಯರಿಗೆ ಮಾಡುವಂತ ಕೆಲಸ ಯಾವುದು ಅಂತ ನೋಡೋಣ. ಮತ್ತು 12 ನೋಡ್ರಿ, ಲೀನಾ ಆಂಡ್ರೂನನ್ನ ಮದುವೆಯಾಗಿ ಇದ್ದಾಳೆ. ಆಂಡ್ರೂನನ್ನ ಮದುವೆಯಾಗಿದ್ದಾಳೆ, ಬರೋಬ್ಬರಿ ಐತಿ. ಅದೇ ರೀತಿ ರೀನಾ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿಲ್ಲ. ರೀನಾ ಅನ್ನುವಳು ಇಂಜಿನಿಯರಿಂಗ್ ನನ್ನ ಮದುವೆಯಾಗಿಲ್ಲ. ನೋಡ್ರಿ, ಇವರು ಇಂಜಿನಿಯರಿಂಗ್ ಆಗಿಲ್ಲ, ಇವರು ಇಂಜಿನಿಯರಿಂಗ್
ನಿಮಗೆ ತಿಳಿದಿರಬಹುದು. ಅಂದ್ರೆ ಇವರು ಇಂಜಿನಿಯರಿಂಗ್ ಅಂದ್ರೆ ರೀನಾ ಅನ್ನೋರು ಇಂಜಿನಿಯರಿಂಗ್ ನನ್ನ ಮದುವೆ ಆಗಿಲ್ಲ, ಇವರು ಟೀನಾ ಅವರು ವೈದ್ಯನನ್ನ ಮದುವೆ ಆಗಿಲ್ಲ. ಅಂದ್ರೆ ಇಲ್ಲಿ ನಾವು ಇದನ್ನ ಅದಲು ಬದಲು ಮಾಡೋಣ. ಅಂದ್ರೆ ಇದು ವೈದ್ಯನನ್ನ ಆಗಿಲ್ಲ ಅಂದ್ರೆ ಈ ವೈದ್ಯ ಇಲ್ಲಿ ಬರುತ್ತಾನೆ. ನೋಡ್ರಿ, ಇಲ್ಲಿ ನಮಗೆ ಕೆಲಸನೂ ಸಿಕ್ತು, ಈ ಪತ್ನಿಯರು ಇದ್ದಾರೆ, ಆದ್ರೆ ಪತಿಯವರು ಇಲ್ಲ. ಈ ಎರಡೂ ಒಂದು ಅಂದ್ರೆ ಆಂಡ್ರೂನ ಹೆಂಡತಿ ಲೀನಾ, ಅವನ ಕೆಲಸ ಏನು? ವಕೀಲ ವೃತ್ತಿ. ಅದೇ ರೀತಿ ರೀನಾನ ಗಂಡನ ಕೆಲಸ ಏನು? ವೈದ್ಯ. ಅಂದ್ರೆ ನೋಡ್ರಿ, ಇಲ್ಲಿ ಪ್ರಶ್ನೆ ಯಾವುದಾಗಿದೆ? ಲೀನಾ ಆಂಡ್ರೂನನ್ನ ಮದುವೆ ಆಗಿದ್ದಾಳೆ, ರೀನಾ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿಲ್ಲ, ವೈದ್ಯನನ್ನ ಮದುವೆಯಾಗಿದ್ದಾಳೆ. ಟೀನಾಳು ವೈದ್ಯನನ್ನ ಮದುವೆಯಾಗಿಲ್ಲ, ಟೀನಾಳು ವೈದ್ಯನನ್ನ ಮದುವೆಯಾಗಿಲ್ಲ. ಯಾರನ್ನ ಮದುವೆಯಾಗಿದ್ದಾಳೆ? ಇಂಜಿನಿಯರಿಂಗ್ ನನ್ನ ಮದುವೆಯಾಗಿದ್ದಾಳೆ. ಚಾಂಡ್ಲರ್ ಒಬ್ಬ ವೈದ್ಯನಲ್ಲ, ಚಾಂಡ್ಲರ್ ಒಬ್ಬ ವೈದ್ಯನಲ್ಲ. ಇಲ್ಲಿ ಚಾಂಡ್ಲರ್, ಇಲ್ಲಿ ವೈದ್ಯ ಇದೆ, ಇಲ್ಲಿ ಚಾಂಡ್ಲರ್ ಬರಲ್ಲ. ಇಲ್ಲಿ ಇಂಜಿನಿಯರಿಂಗ್ ಅನ್ನುವುದು ಚಾಂಡ್ಲರ್. ಈ ಚಾಂಡ್ಲರ್ ಅನ್ನುವಂತ ವ್ಯಕ್ತಿ ಇಂಜಿನಿಯರಿಂಗ್ ಆಗಿದ್ದಾನೆ. ಇನ್ನೊಂದು ಯಾರು ಉಳಿದ್ರು? ಬಿಲ್. ಬಿಲ್ ಅನ್ನುವಂತ ವ್ಯಕ್ತಿ ಏನಾಗಿದ್ದಾನೆ? ವೈದ್ಯನಾಗಿದ್ದಾನೆ. ಯಾರ ಪತ್ನಿಯಾಗಿದ್ದಾನೆ? ಯಾರ ಪತಿಯಾಗಿದ್ದಾನೆ? ರೀನಾಳವಳ ಪತಿಯಾಗಿದ್ದಾನೆ. ನೋಡ್ರಿ, ನಮ್ಗೆ ಈ ಕ್ವಶನ್ ಆನ್ಸರ್ ಸಿಕ್ತು. ಆದ್ರೆ ಅವರು ಏನ್ ಹೇಳಿದ್ದಾರೆ? ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದು ಕೇಳಿದ್ದಾರೆ. ನೋಡ್ರಿ, ಒಂದನೇ ಪ್ರಶ್ನೆ ಆಪ್ಷನ್ಸ್ ಎ ಅನ್ನು ನೋಡೋಣ. ರೀನಾ ಚಾಂಡ್ಲರ್ ಎಂಬ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿದ್ದಾಳೆ. ರೀನಾ ಅನ್ನುವಳು ಚಾಂಡ್ಲರ್ ಕೆಳಗಿದ್ದಾನೆ. ಟೀನಾನ ಪತಿ ಯಾರು? ಚಾಂಡ್ಲರ್. ಆದ್ರೆ ರೀನಾನ ಪತಿ ಯಾರು? ಬಿಲ್. ಆದ್ರೆ ಆಪ್ಷನ್ಸ್ ನಮಗೆ ಒಂದೇದೇನಾಗುತ್ತೆ? ತಪ್ಪಾಗುತ್ತೆ. ಟೀನಾ, ಎರಡನೇ ಆಪ್ಷನ್ಸ್ ನೋಡೋಣ. ಟೀನಾ ಚಾಂಡ್ಲರ್ ಎಂಬ ವೈದ್ಯನನ್ನ ಮದುವೆಯಾಗಿದ್ದಾಳೆ. ಟೀನಾ ಅನ್ನುವಳು, ಅವಳ ಪತಿ ಏನಾಗಿದ್ದಾನೆ? ಇಂಜಿನಿಯರಿಂಗ್ ಆಗಿದ್ದಾನೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? ವೈದ್ಯ ಕೊಟ್ಟಿದ್ದಾರೆ. ಅದು ಸಹಿತ ಆಗಲ್ಲ. ನೋಡ್ರಿ, ಲೀನಾ ವೈದ್ಯನನ್ನ ಮದುವೆಯಾಗಿದ್ದಾಳೆ. ಲೀನಾ ಅನ್ನುವಳು ವೈದ್ಯನನ್ನ ಮದುವೆಯಾಗಿಲ್ಲ. ಯಾರನ್ನ ಮದುವೆಯಾಗಿದ್ದಾಳೆ? ವಕೀಲನನ್ನ ಮದುವೆಯಾಗಿದ್ದಾಳೆ. ಇದು ಸಹಿತ ಆಗಲ್ಲ. ಆಪ್ಷನ್ಸ್ ನಮಗೆ ಡಿ. ನೋಡ್ರಿ, ಟೀನಾ ಚಾಂಡ್ಲರ್ ಎಂಬ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿದ್ದಾಳೆ. ಟೀನಾ ಚಾಂಡ್ಲರ್ ಎಂಬ ಪತ್ನಿ ಇಂಜಿನಿಯರಿಂಗ್ ನನ್ನ ಮದುವೆಯಾಗಿದ್ದಾಳೆ. ಈ ರೀತಿ ಪ್ರಶ್ನೆಯನ್ನ ನೋಡ್ಬೋದು. ಇವುಗಳನ್ನ ಸ್ವಲ್ಪ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ರಿ, ಸ್ವಲ್ಪ ಸುಲಭವಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಒಂದು ಪ್ರಶ್ನೆಯನ್ನ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಮತ್ತೊಂದು ಪ್ರಶ್ನೆಯನ್ನು ಸ್ವಲ್ಪ ಅಕ್ಷರಗಳು ಸಣ್ಣಗೆ ಬರ್ದೀನಿ, ಸ್ವಲ್ಪ ನೋಡ್ರಿ, ಸ್ವಲ್ಪ ಸ್ಪಷ್ಟವಾಗಿ ಕಾಣಲ್ಲ, ಆದರೆ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ. ಈ ಪ್ರಶ್ನೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತ. ರಾಜ್ ರಾಮ್ ರಾಯ್ ಮತ್ತು ರಾವ್ ಎಂಬ 4 ಜನ ಉಪಾಧ್ಯಾಯರಿದ್ದಾರೆ, 4 ಮಂದಿ ಶಿಕ್ಷಕರಿದ್ದಾರೆ. ಅವರುಗಳು ಕನ್ನಡ, ಇಂಗ್ಲಿಷ್, ಅರ್ಥಶಾಸ್ತ್ರ ಮತ್ತು ಇತಿಹಾಸವನ್ನು ಬೋಧಿಸುತ್ತಾರೆ. ಏನೇನು? ಕನ್ನಡ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ಇಂಗ್ಲಿಷ್ ಇತಿಹಾಸವನ್ನ ಬೋಧಿಸುತ್ತಾರೆ. ಆದರೆ ಇದೇ ಕ್ರಮದಲ್ಲಿ ಅಲ್ಲ. ಅಂದ್ರೆ ರಾಜ್ ಕನ್ನಡ, ರಾಮ್ ಇಂಗ್ಲಿಷ್, ರಾಯ್ ಅರ್ಥಶಾಸ್ತ್ರ, ರಾವ್ ಇತಿಹಾಸವನ್ನ ಈ ರೀತಿ ಬೋಧಿಸಲ್ಲ. ಅವು ಅವರವರ ಬೇರೆ ಬೇರೆ ವಿಷಯಗಳಿವೆ. ಅಂದರೆ ಒಬ್ಬ ಶಿಕ್ಷಕ ಒಂದು ವಿಷಯವನ್ನು ಮಾತ್ರ ಹೇಳುತ್ತಾನೆ, ಅಷ್ಟು ವಿಷಯಗಳ ಶಿಕ್ಷಕವನ್ನ ಒಬ್ಬನೇ ಶಿಕ್ಷಕ ಹೇಳಲ್ಲ. ಆದರೆ 4 ಮಂದಿ ಶಿಕ್ಷಕರು 4 ವಿಷಯಗಳು, ಆದರೆ ಇದೇ ಕ್ರಮದಲ್ಲಿ ಅಲ್ಲ. ಅವರು ಕಾಲೇಜಿಗೆ ಪ್ರತ್ಯೇಕವಾಗಿ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು ಮತ್ತು ಬಸ್ಗಳಲ್ಲಿ ಹೋಗುತ್ತಾರೆ. ಇಲ್ಲಿ 3ಗಳನ್ನು ಕೊಟ್ಟಿದ್ದಾರೆ: ಕಾರ್, ಬೈಕ್, ಬಸ್. ಆದರೆ ಒಬ್ಬ ಉಪಾಧ್ಯಾಯರು ಮಾತ್ರ ಕಾಲೇಜಿಗೆ ನಡೆದುಕೊಂಡು ಹೋಗುತ್ತಾರೆ. ಅಂದರೆ 3 ಮಂದಿ ಶಿಕ್ಷಕರು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಬಸ್ಸಿನಲ್ಲಿ ಬರಬಹುದು. ಆದರೆ ಒಬ್ಬ ಶಿಕ್ಷಕರು ಮಾತ್ರ ನಡೆದುಕೊಂಡು ಬರುತ್ತಾರೆ. ಅವು ಯಾವ ಶಿಕ್ಷಕರು, ಯಾವ ರೀತಿ ಬಿಡಿಸಬೇಕು ಅಂತ ನೋಡ್ರಿ. ಈ ಪ್ರಶ್ನೆಯನ್ನು ಬಿಡಿ, ಈ ಪ್ರಶ್ನೆಯನ್ನು ನೋಡ್ರಿ. ಅವರು ಕೊಟ್ಟಿರುವಂತಹ ಪ್ರಶ್ನೆಗಳಿವು. ಅಂದರೆ ಇವುಗಳಿಗೆ ಯಾವ ಹೊಂದಾಣಿಕೆ ಇವೆ, ಅಂದರೆ ಯಾವ ಕೆಲಸವನ್ನು ಮಾಡುತ್ತಾರೆ, ಅಂದರೆ ಈ ಪಠ್ಯ ಪುಸ್ತಕವನ್ನು ಹೇಳುತ್ತಾರೆ ಅವರು, ಮತ್ತೆ ಅವರು ಯಾವ ರೀತಿ ಬೈಕ್ನಲ್ಲಿ ಹೋಗುತ್ತಾರೆ, ಅಂದರೆ ಅವರು ಯಾವ ರೀತಿ ಹೋಗುತ್ತಾರೆ ಅಂತ ನೋಡ್ಬೋದು. ಅಂದರೆ ಇಲ್ಲಿ ಕೊಟ್ಟಿದ್ದಾರೆ.
ಅವುಗಳನ್ನು ಓದಿಕೊಳ್ಳಿ. ಇವುಗಳನ್ನು ಓದಿಕೊಂಡು ಇಲ್ಲಿ ನೀವು ಕಾಲಮ್ ಅನ್ನ ಹಾಕಿಕೊಳ್ಬೇಕು. ಅಂದ್ರೆ ನಮಗೆ ಎಷ್ಟು ಕಾಲಮ್ ಅನ್ನ ಹಾಕಿಕೊಳ್ಬೇಕು ನೋಡ್ರಿ. 4 ಮಂದಿ ಶಿಕ್ಷಕರಿದ್ದಾರೆ. ಯಾರ್ಯಾರು? ರಾಜ್, ರಾಮ್, ರಾಜ್, ರಾಮ್, ರಾಯ್, ರಾವ್. ಎಷ್ಟು ಮಂದಿ? 4 ಮಂದಿ ಶಿಕ್ಷಕರು. ಅವರು ಯಾವ ವಿಷಯಗಳನ್ನು ಹೇಳ್ತಾರೆ ಅಂತ ನೋಡ್ರಿ. ನಿಮ್ಗೆ ಹೇಳಿದೆ ಕಾಲಮ್ ಅನ್ನು ಹಾಕಿಕೊಳ್ಳಿ ಅಂತ. ಅಂದ್ರೆ ನಮಗೆ ಈ 4 ಮಂದಿ ಶಿಕ್ಷಕರು 4 ವಿಷಯಗಳು ಮತ್ತು 4 ರೀತಿಯ ಅವರು ಬರುವಂತ ಒಂದು ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಬಸ್ ಆಗಿರ್ಬೋದು ಮತ್ತು ಇಲ್ಲ ನಡೆದುಕೊಂಡು ಬರ್ತಾರೆ ಅಂತ ನೋಡೋಣ. ಯಾವ ರೀತಿ ಯಾರ್ಯಾರು ಬರ್ತಾರೆ, ಅವರು ಯಾವ ಯಾವ ಬಸ್ಸಿನಲ್ಲಿ ಆಗಿರ್ಬೋದು, ಕಾರಿನಲ್ಲಿ ಆಗಿರ್ಬೋದು, ಯಾವ ರೀತಿ ಬರ್ತಾರೆ ಅಂತ ನೋಡೋಣ. ನೋಡ್ರಿ ಈ ಪ್ರಶ್ನೆಯನ್ನು ಇದನ್ನು ಮೊದಲನೇ ಓದ್ತೀನಿ. ಇಂಗ್ಲಿಷ್ ಬೋಧಿಸುವ ಉಪಾಧ್ಯಾಯರು ಕಾಲೇಜಿಗೆ ನಡೆದುಕೊಂಡು ಬರುತ್ತಾರೆ. ಇಂಗ್ಲಿಷ್ ಅನ್ನ ಯಾರು ಹೇಳ್ತಾರೆ ಅಂತಲೂ ಗೊತ್ತಿಲ್ಲ. ಯಾವ ಶಿಕ್ಷಕ ಇಂಗ್ಲಿಷ್ ಅನ್ನ ಬೋಧಿಸ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಈಗ ರಾಜ್ ಅನ್ನುವಂತ ವ್ಯಕ್ತಿ ಇಂಗ್ಲಿಷ್ ಅನ್ನ ಬೋಧಿಸ್ತಾ ಇದ್ರೆ ಅದಕ್ಕೆ ನಾವು ನಡೆದುಕೊಂಡು ಬರ್ತಾ ಇದ್ದರು ಅಂತ ಹಚ್ಚಬಹುದಿತ್ತು. ಆದ್ರೆ ನಮಗೆ ಇಲ್ಲಿ ಇಂಗ್ಲಿಷ್ ಬೋಧಿಸುವಂತ ಉಪಾಧ್ಯಾಯರು ಕಾಲೇಜಿಗೆ ನಡೆದುಕೊಂಡು ಬರ್ತಾರಂತ. ಅವು ಬರುವಂತ ವ್ಯಕ್ತಿ ಯಾರಂತ ನಮಗೆ ಗೊತ್ತಿಲ್ಲ, ಆ ಶಿಕ್ಷಕ ಯಾರಂತ ಗೊತ್ತಿಲ್ಲ. ನಂತರ ಈ ಪ್ರಶ್ನೆಯನ್ನು ಬಿಡೋಣ. ಈ ಎರಡನೇ ಒಂದು ಪ್ರಶ್ನೆ ನೋಡೋಣ. ರಾಮನು ಕನ್ನಡವನ್ನ ಬೋಧಿಸುತ್ತಾರೆ. ರಾಮನು ಕನ್ನಡವನ್ನ ಬೋಧಿಸುತ್ತಾರೆ. ನೋಡ್ಬೋದು ಇಲ್ಲಿ ರಾಮನು ಕನ್ನಡವನ್ನ ಬೋಧಿಸುತ್ತಾರೆ. ಈ ರಾಮನವರು ಈ ಕನ್ನಡ ವಿಷಯವನ್ನ ಹೇಳ್ತಾರಂತೆ. ಕನ್ನಡ ವಿಷಯವನ್ನ ಬೋಧಿಸುತ್ತಾರೆ. ಆದರೆ ಆತನು ಕಾರಿನಲ್ಲಾಗಲಿ ಬಸ್ಸಿನಲ್ಲಾಗಲಿ ಬರುವುದಿಲ್ಲ. ಎದರಲ್ಲಿ? ಕಾರ್ ಆಗಿರ್ಬೋದು. ನಿಮ್ಗೆ ಏನು ಹೇಳಿದ್ದೆ ಸ್ವಲ್ಪ ನಿಮಗೆ ತಿಳಿಯುವಂತೆ, ಕಾರಿನಲ್ಲಾಗಲಿ ಬಸ್ಸಿನಲ್ಲಾಗಲಿ ಇವರು ಬರುವುದಿಲ್ಲ ಅಂದ್ರೆ ಇವರಿಗೆ ಸಂಬಂಧ ಇರದೇ ಇರುವಂತ ಒಂದು ಇಲ್ಲಿ ಬರೆದುಕೊಳ್ಬೇಕು. ಅದೇ ರೀತಿ ರಾಯ್ ಇಂಗ್ಲಿಷ್ ಮತ್ತು ಇತಿಹಾಸ ಬೋಧಿಸುವುದಿಲ್ಲ. ರಾಯ್ ಅನ್ನುವಂಥ ವ್ಯಕ್ತಿ ಶಿಕ್ಷಕ ಇಂಗ್ಲಿಷ್ ಮತ್ತು ಇತಿಹಾಸ ಬೋಧಿಸುವುದಿಲ್ಲ. ಇಂಗ್ಲಿಷ್ ಮತ್ತು ಇತಿಹಾಸ ಬೋಧಿಸುವುದಿಲ್ಲ. ಇಂಗ್ಲಿಷ್ ಮತ್ತು ಇತಿಹಾಸ ಅನ್ನುವ ವಿಷಯಗಳನ್ನ ರಾಯ್ ಬೋಧಿಸುವುದಿಲ್ಲ. ಇತಿಹಾಸ ಬೋಧಿಸುವ ಉಪಾಧ್ಯಾಯರು ಕಾರಿನಲ್ಲಿ ಹೋಗುತ್ತಾರೆ. ಇತಿಹಾಸ ಯಾರು ಹೇಳ್ತಾರಂತ ಗೊತ್ತಿಲ್ಲ ನಮಗೆ. ಅಂದ್ರೆ 3 ಮಂದಿ ಶಿಕ್ಷಕರು. ಈ 3 ಮಂದಿ ಶಿಕ್ಷಕರಲ್ಲಿ ಯಾವ ಶಿಕ್ಷಕ ಇತಿಹಾಸವನ್ನು ಬೋಧಿಸ್ತಾರೆ ಅಂತ ಗೊತ್ತಿಲ್ಲ. ಈ ಪ್ರಶ್ನೆಯನ್ನು ಬಿಟ್ಬಿಡಿ. ರಾವ್ ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ನೋಡ್ರಿ ಪ್ರಶ್ನೆ ಇಲ್ಲಿದೆ, ನಮಗೆ ಜಲ್ದಿ ಇಲ್ಲಿ ಆನ್ಸರ್ ಸಿಗುತ್ತೆ ನಮಗೆ. ರಾವ್ ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ರಾವ್ ಅನ್ನುವಂಥ ವ್ಯಕ್ತಿ ಇಂಗ್ಲಿಷ್ ಬೋಧಿಸುತ್ತಾರೆ. ಯಾವ ವಿಷಯ? ಇಂಗ್ಲಿಷ್. ರಾವ್ ಅನ್ನುವಂಥ ಒಬ್ಬ ಶಿಕ್ಷಕ ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಇಲ್ಲಿ ಮೊದಲೇ ಒಂದು ಪ್ರಶ್ನೆ ಓದಿದ್ವಿ. ಇಂಗ್ಲಿಷ್ ಬೋಧಿಸುವ ಉಪಾಧ್ಯಾಯರು ಕಾಲೇಜಿಗೆ ನಡೆದುಕೊಂಡು ಬರುತ್ತಾರೆ. ಇವರು ಏನ್ ಮಾಡ್ತಾರೆ? ನಡೆದುಕೊಂಡು ಬರ್ತಾರೆ. ನಮಗೆ ಆನ್ಸರ್ ಸಿಕ್ತಿ ಇಲ್ಲಿ ಇರೋದು ನೋಡ್ಲಿ. ಕೊನೆಯ ಪ್ರಶ್ನೆ ಎಲ್ಲಿ ಹಿಡಿದ್ರೆ ನಮಗೆ ಇನ್ನ ಆನ್ಸರ್ ಅನ್ನ ಬರುವಂತದ್ದು. ರಾವ್ ಇಂಗ್ಲಿಷ್ ವಿಷಯವನ್ನು ಹೇಳ್ತಾರೆ. ಇವರು ನಡೆದುಕೊಂಡು ಬರುತ್ತಾರೆ. ನೋಡ್ರಿ, ರಾಮನು ವಿಷಯವನ್ನ ಬೋಧಿಸುತ್ತಾರೆ. ಕನ್ನಡ ವಿಷಯವನ್ನ. ಆದರೆ ಯಾವ ಹೇಳಂಗಿಲ್ಲ ಅವರು. ಇಲ್ಲಿ ಕಾರಿನಲ್ಲಾಗಲಿ ಬಸ್ಸಿನಲ್ಲಾಗಲಿ ಬರುವುದಿಲ್ಲ. ಇವರು ಕಾರು ಮತ್ತು ಬಸ್ ಅನ್ನ ಇವರು ಬಸ್ ಅಂತ ತಿಳಿದುಕೊಳ್ಳಿ. ಇವರು ಕಾರ್. ನೋಡ್ರಿ, ಉಳಿದಿರುವಂತ ವ್ಯಕ್ತಿಗಳು ಯಾರು? ಇವರು ರಾಜ್ ಮತ್ತು ರಾಯ್. ಇವರು ಕಾರಿನಲ್ಲಿ ಆಗಲಿ ಬಸ್ಸಿನಲ್ಲಿ ಆಗಲಿ ಬರುವುದಿಲ್ಲ. ಇವರು ನಡೆದುಕೊಂಡು ಬರ್ತಾರಂತ ಗೊತ್ತಾಯ್ತು. ಇವರು ಇಬ್ಬರು ವ್ಯಕ್ತಿಗಳು ಉಳಿದಿದ್ದಾರೆ. ಇವರು ಕಾರ್ ಅಂತ ತಿಳಿದುಕೊಳ್ಳಿ, ಇಲ್ಲ ಬಸ್ ಅಂತ ತಿಳಿದುಕೊಳ್ಳಿ. ಇವರು ಕಾರ್ ಅಂತ ತಿಳಿದುಕೊಳ್ಳಿ, ಇವರು ಬಸ್ ಅಂತ ತಿಳಿದುಕೊಳ್ಳಿ. ಇಲ್ಲಿ ನಾವು ಉಳಿದಿರುವಂತಹದ್ದು ಯಾವುದು? ಕಾರ್ ಬಸ್ ನಡೆದುಕೊಂಡು ಹೋದಂತ ವ್ಯಕ್ತಿಗಳನ್ನ ಬಿಟ್ಟು ಇನ್ನು ಉಳಿದಿರುವಂತಹದ್ದು ಯಾವ ರೀತಿ ಬರ್ತಾರೆ? ಬೈಕ್. ಅಂದ್ರೆ ನಮಗೆ ನೋಡ್ರಿ,
ಈಗ ಕಾರಿನಲ್ಲಾಗಲಿ ರಾಮ್ ಅನ್ನುವಂಥ ವ್ಯಕ್ತಿ ಒಬ್ಬ ಶಿಕ್ಷಕ ಕಾರಿನಲ್ಲಾಗಲಿ ಮತ್ತು ಬಸ್ಸಿನಲ್ಲಾಗಲಿ ಬರುವುದಿಲ್ಲ. ಅಂದ್ರೆ ಇವರು ನಮಗೆ ರಾವ್ ಅನ್ನುವಂಥ ವ್ಯಕ್ತಿದ್ದು ಸಿಕ್ಕಿದ್ದು. ಆದರೆ ಇನ್ನು ಇಬ್ಬರು ಶಿಕ್ಷಕರು ಉಳಿದಿದ್ದಾರೆ. ಇವರು ಕಾರಿನಲ್ಲಾಗಲಿ ಮತ್ತು ಬಸ್ಸಿನಲ್ಲಾಗಲಿ ಬರ್ಬೋದು. ಆದರೆ ಇನ್ನೊಬ್ಬರು ಏನು ಬರಬೇಕು, ರಾಮು ಎದರಲ್ಲಿ ಬರಬೇಕು, ಬೈಕ್ನಲ್ಲಿ ಮಾತ್ರ ಬರಬೇಕು. ಆದರೆ ರಾಮ್ ಕನ್ನಡ ವಿಷಯವನ್ನ ಬೈಕ್ನಲ್ಲಿ ಬರುತ್ತಾರೆ. ಇಲ್ಲಿ ನಮಗೆ ಏನು ಹೇಳಿದ್ದಾರೆ ಇವರು, ಇತಿಹಾಸವನ್ನ ನೋಡ್ರಿ. ಇಬ್ಬರು ಶಿಕ್ಷಕರು ನಮಗೆ ಪೂರ್ತಿ ಸಂಪೂರ್ಣ ಮಾಹಿತಿ ತಿಳಿತು. ಇನ್ನು ಇಬ್ಬರು ಶಿಕ್ಷಕರ ಮಾಹಿತಿ ತಿಳಿದುಕೊಳ್ಬೇಕು. ಇಲ್ಲಿ ಅವ್ರು ಏನು ಹೇಳಿದ್ದಾರೆ, ಇಂಗ್ಲಿಷ್ ಮತ್ತು ಇತಿಹಾಸ ಬೋಧಿಸುವುದಿಲ್ಲ. ಇಂಗ್ಲಿಷ್ ಮತ್ತು ಇತಿಹಾಸ, ಇಂಗ್ಲಿಷ್ ಅನ್ನುವಂಥ ವ್ಯಕ್ತಿ ಯಾರು, ರಾವ್. ಇವರು ಇಂಗ್ಲಿಷ್ ಅನ್ನ ಬೋಧಿಸುತ್ತಾರೆ. ಇವರು ಇತಿಹಾಸವನ್ನ ಬೋಧಿಸುವುದಿಲ್ಲ. ಅಂದ್ರೆ ಮತ್ತೊಂದು ವಿಷಯ ಯಾವುದಿದೆ, ಅರ್ಥಶಾಸ್ತ್ರ. ನೋಡ್ರಿ, ಅರ್ಥಶಾಸ್ತ್ರ ಅನ್ನುವಂಥ ಒಂದು ವಿಷಯವಿದೆ. ರಾಯ್ ಅನ್ನುವಂಥ ವ್ಯಕ್ತಿ ಅರ್ಥಶಾಸ್ತ್ರ ವಿಷಯವನ್ನು ಬೋಧಿಸುತ್ತಾರೆ. ಅದೇ ರೀತಿ ಇನ್ನೊಂದು ಯಾವುದು ಉಳಿತು ವಿಷಯ, ಇತಿಹಾಸ. ಅಷ್ಟು ವಿಷಯಗಳು ಸಿಕ್ಕು, ಅಷ್ಟು ಶಿಕ್ಷಕರು ಇದ್ದಾರೆ. ಆದರೆ ಇನ್ನು ನಮಗೆ ಈ ಯಾವ ಯಾವ ರೀತಿ ಬರುತ್ತಾರೆ ಅವರು ಕಾಲೇಜಿಗೆ ಅಂತ ನೋಡ್ಬೋದು. ನೋಡ್ರಿ, ಪ್ರಶ್ನೆಗಳನ್ನು ಓದಿಕೊಳ್ಳಿ. ರಾಮ್ ಕನ್ನಡವನ್ನು ಬೋಧಿಸುತ್ತಾರೆ, ಆದರೆ ಇವರು ಕಾರಿನಲ್ಲಾಗಲಿ ಬಸ್ಸಿನಲ್ಲಿ ಬರುವುದಿಲ್ಲ. ರಾಯ್ ಇಂಗ್ಲಿಷ್ ಮತ್ತು ಇತಿಹಾಸವನ್ನು ಬೋಧಿಸುವುದಿಲ್ಲ. ಇತಿಹಾಸ ಬೋಧಿಸುವ ಉಪಾಧ್ಯಾಯರು ಕಾರಿನಲ್ಲಿ ಹೋಗುತ್ತಾರೆ. ಇವರು ಇತಿಹಾಸವನ್ನು ಬೋಧಿಸುವಂತ ಶಿಕ್ಷಕರು ಎದರಲ್ಲಿ ಹೋಗ್ತಾರೆ, ಕಾರಿನಲ್ಲಿ ಬರುತ್ತಾರೆ. ಇನ್ನೊಬ್ಬ ಏನು ಉಳಿತು ನೋಡ್ರಿ, ಇವರು ಕಾರು, ಬೈಕ್, ಬಸ್ ನಡೆದುಕೊಂಡು ಆಯ್ತು. ಇಲ್ಲಿ ಬಸ್. ಅಷ್ಟು ಸಂಪೂರ್ಣ ಮಾಹಿತಿ ನಮಗೆ ತಿಳಿತು. ಅಂದ್ರೆ ಯಾವ ಶಿಕ್ಷಕ ಯಾವ ಅಂದ್ರೆ ಅಧ್ಯಾಯವನ್ನು ಹೇಳ್ತಾರೆ, ಅವರು ಯಾವ ರೀತಿ ಬರುತ್ತಾರೆ ಕಾಲೇಜಿಗೆ ಅಂತ ನೋಡ್ಲಿ. ರಾಜ್ ಅನ್ನುವಂತ ಶಿಕ್ಷಕ, ಒಬ್ಬ ಶಿಕ್ಷಕ ಇತಿಹಾಸವನ್ನು ಬೋಧಿಸ್ತಾರೆ. ಅವರು ಕಾಲೇಜಿಗೆ ಕಾರಿನಲ್ಲಿ ಬರುತ್ತಾರೆ. ಅದೇ ರೀತಿ ರಾಮ ಅನ್ನುವಂಥ ಶಿಕ್ಷಕ, ಒಬ್ಬ ಶಿಕ್ಷಕ ಕನ್ನಡವನ್ನು ಬೋಧಿಸುತ್ತಾರೆ, ಬೈಕಿನಲ್ಲಿ ಬರುತ್ತಾರೆ. ರಾಯ್ ಅನ್ನುವರು ಶಿಕ್ಷಕರು ಅರ್ಥಶಾಸ್ತ್ರ ವಿಷಯವನ್ನು ಬಸ್ಸಿನಲ್ಲಿ ಬರುತ್ತಾರೆ. ನಡೆದುಕೊಂಡು ಬರುವಂತಹ ಶಿಕ್ಷಕರು ಯಾರು ಅಂದ್ರೆ ರಾವ್ ಅನ್ನುವಂಥ ಶಿಕ್ಷಕರು, ಇವರು ಇಂಗ್ಲಿಷನ್ನ ಬೋಧಿಸುತ್ತಾರೆ. ಈ ನಮಗೆ ಆನ್ಸರ್ ಈ ರೀತಿ ಸಿಕ್ತು. ಆದರೆ ಪ್ರಶ್ನೆಗಳನ್ನ ಇದರ ಮೇಲೆ 5 ಪ್ರಶ್ನೆಗಳನ್ನು ನೋಡುವಂಥದ್ದು. ಅಂದ್ರೆ ಯಾವ ಯಾವ ಶಿಕ್ಷಕರು ಯಾವ ರೀತಿ ಬರುತ್ತಾರೆ ಅಂತ ನೋಡೋಣ. ಅಂದ್ರೆ ಇನ್ನ ಪ್ರಶ್ನೆಯನ್ನ ಕೇಳ್ತೀನಿ. ಅಂದ್ರೆ ಸ್ವಲ್ಪ ನಮಗೆ ಈ ಜಾಗ ಇರೋದಕ್ಕಾಗಿ ನೆಕ್ಸ್ಟ್ ಸ್ಲೈಡಲ್ಲಿ ಸ್ವಲ್ಪ ಪ್ರಶ್ನೆಗಳನ್ನು ಕೊಡ್ತೀನಿ, ಅದಕ್ಕೆ ಆಪ್ಷನ್ಸ್ ಅನ್ನು ಕೊಡ್ತೀನಿ. ಅವುಗಳನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸುತ್ತಾರೆ. ಸ್ವಲ್ಪ ಮೊದಲೇ ಪ್ರಶ್ನೆ ನೋಡೋಣ. ಪ್ರಶ್ನೆಗಳನ್ನು ನೋಡ್ರಿ, ನಮಗೆ ಆನ್ಸರನ್ನು ಹಿಡಿಕೊಂಡಿದ್ದೀವಿ. ಆದರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ರಿ. ಮೊದಲೇ ಒಂದು ಪ್ರಶ್ನೆಯನ್ನು ನೋಡೋಣ. ನಡೆದುಕೊಂಡು ಬರುವ ಶಿಕ್ಷಕರು ಯಾರು? ಇಲ್ಲಿ ನಡೆದುಕೊಂಡು ಯಾರು ಬರ್ತಿದ್ದಾರೆ, ಶಿಕ್ಷಕ ಯಾವ ಶಿಕ್ಷಕ ಬರ್ತಿದ್ದಾರೆ ನೋಡ್ಬೋದು. ಇಂಗ್ಲಿಷ್ ಅನ್ನುವಂಥ ಒಬ್ಬ ಶಿಕ್ಷಕರು ನಡೆದುಕೊಂಡು ಬರ್ತಾರೆ. ಅವರು ಯಾರು? ರಾವ್ ಅನ್ನುವಂಥ ವ್ಯಕ್ತಿ ಒಬ್ಬ ಶಿಕ್ಷಕ ನಡೆದುಕೊಂಡು ಬರುತ್ತಾರೆ. ಆಪ್ಷನ್ಸ್ ನಮಗೆ ಡಿ ಅಂತ ನೋಡ್ಬೋದು. ಇದು ಈ ಪ್ರಶ್ನೆಯನ್ನ ಈಗ ನಾವು ಇಷ್ಟು ಬಿಡಿಸಿದಾಗ ಈ ಪ್ರಶ್ನೆಗಳಿಗೆ ನಮಗೆ ಆನ್ಸರ್ ಅನ್ನ ಹುಡುಕುವಂಥದ್ದು. ನೋಡಲಿ, ರಾಮ್ ಕಾಲೇಜಿಗೆ ಡ್ಯಾಶ್ ಬರುತ್ತಾರೆ. ರಾಮ್ ಅನ್ನುವಂಥ ಒಬ್ಬ ಶಿಕ್ಷಕ ಯಾವ ರೀತಿ ಬರುತ್ತಾರೆ, ಹೇಗೆ ಬರುತ್ತಾರೆ ಅಂತ ಹೇಳಿದ್ದಾರೆ. ಅವರು ರಾಮ್ ಅನ್ನುವಂಥ ಒಬ್ಬ ಶಿಕ್ಷಕರು ಕನ್ನಡವನ್ನು ಬೋಧಿಸುತ್ತಾರೆ, ಬೈಕಿನಲ್ಲಿ ಬರುತ್ತಾರೆ. ರಾಮನು ಕಾಲೇಜಿಗೆ ಯಾವ ರೀತಿ ಬರುತ್ತಾರೆ, ಬೈಕಿನಲ್ಲಿ ಬರುತ್ತಾರೆ. ಆಪ್ಷನ್ಸ್ ನಮಗೆ ಬಿ ಅಂತ ಆಗುತ್ತೆ. ಆಪ್ಷನ್ಸ್ ಎ ನಡೆದುಕೊಂಡು, ಬಸ್ಸು, ಕಾರು. ಆಪ್ಷನ್ಸ್ ಬಿ ಬೈಕ್ ಇದೆ. ಆಪ್ಷನ್ಸ್ ನಮಗೆ ಡಿ ಆಗುತ್ತೆ. ಮತ್ತೊಂದು 3 ಪ್ರಶ್ನೆಗಳನ್ನು ನೋಡೋಣ. ಮತ್ತೊಂದು ನೆಕ್ಸ್ಟ್ ಸ್ಲೈಡಲ್ಲಿ ಪ್ರಶ್ನೆಗಳನ್ನು ನೋಡ್ರಿ. 3ನೇ ಪ್ರಶ್ನೆ ಏನಿದೆ, ಇತಿಹಾಸ ಬೋಧಿಸುವ ಶಿಕ್ಷಕರು ಹೇಗೆ ಬರುತ್ತಾರೆ ಅಂತ ಕೇಳಿದ್ದಾರೆ. ಇತಿಹಾಸ ಬೋಧಿಸುವ ಶಿಕ್ಷಕರು ಯಾರು? ರಾಜ್ ಅನ್ನುವಂತಹ ಶಿಕ್ಷಕರು ಯಾವ ರೀತಿ ಬರ್ತಿದ್ದಾರೆ, ಕಾರಿನಲ್ಲಿ ಬರ್ತಿದ್ದಾರೆ. ಆದರೆ ನಮಗೆ ಆಪ್ಷನ್ಸ್ ಅನ್ನು ನೋಡ್ಬೋದು. ಆಪ್ಷನ್ಸ್ ನಮಗೆ ಡಿ ಅಂತ ರೈಟ್ ಆನ್ಸರ್. ಅಂದ್ರೆ ಇತಿಹಾಸ ಬೋಧಿಸುವ ಶಿಕ್ಷಕರು ಕಾರಿನಲ್ಲಿ ಬರುತ್ತಾರೆ. 4ನೇ ಪ್ರಶ್ನೆ ನೋಡ್ರಿ, ರಾಯ್ ಯಾವ ವಿಷಯವ ಬೋಧಿಸುತ್ತಾರೆ? ಆಪ್ಷನ್ಸ್ ನಮಗೆ ಅರ್ಥಶಾಸ್ತ್ರ, ಇತಿಹಾಸ, ಕನ್ನಡ, ಇಂಗ್ಲಿಷ್ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ರಾಯ್ ಅನ್ನುವಂಥ ಒಬ್ಬ ಶಿಕ್ಷಕರು ಯಾವ ವಿಷಯವನ್ನು ಬೋಧಿಸುತ್ತಾರೆ? ಅರ್ಥಶಾಸ್ತ್ರ ವಿಷಯವನ್ನು ಬೋಧಿಸುತ್ತಾರೆ. ಅವರು ನಮಗೆ ಆಪ್ಷನ್ಸ್ ಎ ಅಂತ ನೋಡ್ಬೋದು. ಮತ್ತೊಂದು ಪ್ರಶ್ನೆಯನ್ನ 5ನೇ ಒಂದು ಪ್ರಶ್ನೆಯನ್ನು ನೋಡೋಣ. ಇದರಲ್ಲಿ ಈ ಪ್ರಶ್ನೆಯನ್ನ ನೋಡ್ರಿ. ಈ ಪ್ರಶ್ನೆ ಕನ್ನಡ ವಿಷಯವನ್ನು ಯಾರು ಬೋಧಿಸುತ್ತಾರೆ ಅಂತ ಕೊಟ್ಟಿದ್ದಾರೆ. ಇವುಗಳನ್ನು ನಿಮಗೆ ತಿಳಿದಿರಬಹುದು. ಇದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸ್ವಲ್ಪ ಯಾವ ರೀತಿಯಾಗಿದೆ ಅಂತ ನೀವು ದಿನನಿತ್ಯ ಪ್ರಾಕ್ಟೀಸ್ ಮಾಡ್ರಿ. ಇನ್ನು
ಮತ್ತೊಂದು 2 ಉದಾಹರಣೆಗಳನ್ನು ನೆಕ್ಸ್ಟ್ ಒಂದು ಕ್ಲಾಸಿನಲ್ಲಿ ತಿಳಿಸ್ಕೊಡ್ತೀನಿ.